ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆದಾಗ, ಅಂದ್ರೆ ನೀವು ಬೇರೆ ಸ್ಟೇಟ್ಗಳ ಜೊತೆ ಟ್ರಾನ್ಸಾಕ್ಷನ್ ಆದಾಗ IGST ಅಪ್ಲೈ ಆಗುತ್ತೆ. IGST ಅನ್ನ ಟ್ಯಾಲಿ ಪ್ರೈಮ್ ನಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲದಾಗಿ ನಾನು ಇಲ್ಲೊಂದು ಟ್ರಾನ್ಸಾಕ್ಷನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಸೊ ಈ ಎಕ್ಸಾಂಪಲ್ ಆಗಿ ತಗೊಂಡಂತ ಟ್ರಾನ್ಸಾಕ್ಷನ್ ಅನ್ನ ಆಧಾರವಾಗಿ ಇಟ್ಕೊಂಡು ನಿಮ್ಗೆ ಎಂಟ್ರೀಸ್ ಅನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಾಗಿ ನಾನು ಪ್ರೈಮ್ ಅನ್ನು ಓಪನ್ ಮಾಡ್ಕೊಂಡು ಕಂಪನಿ ಕ್ರಿಯೇಟಿವ್ ಬಂದಿದ್ದೀನಿ. ಕಂಪನಿಗೆ ಏನಿದೆ ಡಾಟಾ ಅದನ್ನ ಫಿಲ್ ಮಾಡಿ ನಮಗೆ ಫ್ಯೂಚರ್ ಸೆಟ್ಟಿಂಗ್ಸ್ ಅಲ್ಲಿ GST ಅನ್ನ ಅಲೋ ಮಾಡ್ಕೋಬೇಕಾಗುತ್ತೆ. ಅಲೋ ಮಾಡಿದ್ದೀನಿ. ಅಲೋ ಮಾಡಿ ನಾವು ಸ್ಟೇಟ್ ಅನ್ನ ಚೆಕ್ ಮಾಡಬೇಕು. ಅದೇ GST ನಂಬರ್ ಇದ್ರೆ GST ನಂಬರ್ ಅನ್ನ ಹಾಕೊಳ್ಳಿ. ನೆಕ್ಸ್ಟ್ GST ಯೂಸರ್ ನೇಮು ಇದು. ಯಾಕಂದ್ರೆ ನೀವು ರಾಂಗ್ ಹಾಕಿದ್ರೆ ಅದು ಒಮ್ಮೊಮ್ಮೆ ತಗೊಳ್ಳೋದಿಲ್ಲ. ಅದರಿಂದ ನೀವು ರೈಟ್ ಆಗಿ ಗೊತ್ತಿದ್ರೆ ಮಾತ್ರ ಹಾಕ್ಬೇಕು. ಅಂದ್ರೆ ಎಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಟ್ ಆಲ್ಟರ್ ಕಂಪನಿ GST ರೇಟ್ ಡೀಟೇಲ್ಸ್ ಅನ್ನ ಇಲ್ಲಿ ತಗೋಬೇಕಾಗುತ್ತೆ. HSN ಕೋಡ್ ಅಂದ್ರೆ ನಿಮ್ಗೆ ಇ ಕಾಮರ್ಸ್ ಆಪರೇಟರ್ಗೆ ಒಂದು ಲೈಸೆನ್ಸ್ ಕೋಡ್ ಬಂದಿರುತ್ತೆ. ಅದಿದ್ರೆ ಇಲ್ಲಿ ತಗೋಬಹುದು. ಇಲ್ಲ ಅಂದ್ರೆ ಇಲ್ಲಿ ನೀವು HSN ಕೋಡ್ ಬಿಟ್ಟು ಸ್ಪೆಸಿಫೈಡ್ ಡೀಟೇಲ್ಸ್ ಹಿಯರ್ ಅಂತ ತಗೊಳ್ಳಿ. ಟ್ಯಾಕ್ಸೇಬಲ್. ಸೊ ಟ್ಯಾಕ್ಸೇಬಲ್ ಅನ್ನು ತಗೊಂಡು ನೀವು ಎಷ್ಟು ಟ್ಯಾಕ್ಸೇಬಲ್ ಲಿಮಿಟ್ ಇಟ್ಕೊಂಡಿದ್ದೀರಾ ತಗೊಳ್ಳಿ. ಮಿನಿಮಮ್ 50,000 ಇರುತ್ತೆ. ನೀವು ಜಾಸ್ತಿ ಇದ್ರೆ ಜಾಸ್ತಿ ಇಟ್ಕೋಬಹುದು. ಸೊ ನಾನು ಅಷ್ಟನ್ನೇ ತಗೊಂಡು ಮುಂದಕ್ಕೆ ಹೋಗ್ತೀನಿ. ಈಗ ನಾನು ವೋಚರ್ ಪಾಸಿಂಗ್ ಗೆ ಹೋಗ್ತೀನಿ. ವೋಚರ್ ಪಾಸಿಂಗ್ ಅಲ್ಲಿ ಮೊದಲನೇ ವೋಚರ್ ಯಾವಾಗಲೂ ಕಂಪನಿ ಕ್ರಿಯೇಷನ್ ಅಲ್ಲಿ ಮೊದಲನೇ ವೋಚರ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ ವೋಚರ್ ಇರುತ್ತೆ. ಸೊ ಅದಕ್ಕೆ ಮಿಸ್ ಸಂಜನಾ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ಫೈಲ್ ಯಾಕಂತ ಇದೆ. ಇದು ನಾನು ರಿಸಿಪ್ಟ್ ವೋಚರ್ ತಗೊಂಡು ಮಿಸ್ ಸಂಜನಾ ತಗೋತೀನಿ. ಮಿಸ್ ಸಂಜನಾ ಬಂದು ಅಂಡರ್ ಕ್ಯಾಪಿಟಲ್ ಅಕೌಂಟು. ಇಲ್ಲಿ ನೀವು ಡಾಟಾವನ್ನು ಫಿಲ್ ಮಾಡ್ಕೊಳ್ಳಿ. ಈ ಹಿಂದಿನ ವಿಡಿಯೋಗಳಲ್ಲಿ ಇದನ್ನ ಫಿಲ್ ಮಾಡಿದ್ದೀನಿ, ನೋಡಿಕೊಂಡು ಇದರಲ್ಲಿ ಫಾಲೋ ಮಾಡಿ. ನೆಕ್ಸ್ಟ್ 5 lakh ಯಾವ ರೂಪದಲ್ಲಿದೆ ಹಣ ಅಂದ್ರೆ ಕ್ಯಾಶ್ ರೂಪದಲ್ಲಿ ಇದೆ. ನೆಕ್ಸ್ಟ್ ಪರ್ಚೇಸ್ ಹ್ಯಾಸ್ ಫಾಲೋಸ್ ವಿಮಲಾ ಟ್ರೇಡರ್ಸ್ ಅಂತ ಇದೆ. ಪರ್ಚೇಸ್ ಹ್ಯಾಸ್ ಫಾಲೋಸ್ ಅಂದ್ರೆ ಪರ್ಚೇಸ್ ಆಗ್ತಾ ಇದೆ ಅಂತ. ಸೊ ಈಗ ನಾನು ಬಿಲ್ ನಂಬರ್ ಅನ್ನ ಎಂಟ್ರಿ ಮಾಡ್ತೀನಿ. 2026-27 ಈ ರೀತಿ ತಗೊಳ್ಳಿ. ನೆಕ್ಸ್ಟ್ ಕ್ಯಾಪಿಟಲ್. ನೆಕ್ಸ್ಟ್ ಪಾರ್ಟಿ ನೇಮ್ ಬಂದು ವಿಮಲಾ ಟ್ರೇಡರ್ಸ್ ಅಂತ ಇದೆ. ಸೊ ನಾನು ಇಲ್ಲಿ ಏನ್ ತಗೋಬೇಕು ಅಂದ್ರೆ ವಿಮಲಾ ಟ್ರೇಡರ್ಸ್ ಅನ್ನು ತಗೋಬೇಕು. ವಿಮಲಾ ಟ್ರೇಡರ್ಸ್ ಬಂದು ಸೆಂಡ್ರಿ ಕ್ರೆಡಿಟರ್. ಲೋಕಲ್ ಕರ್ನಾಟಕ ಅಂತ ಇದೆ. ಆದ್ರಿಂದ ಇಲ್ಲಿ ನಾನು ಕರ್ನಾಟಕವನ್ನ ತಗೊಂತಾ ಇದ್ದೀನಿ. ಪಾರ್ಟಿ ಸ್ಟೇಟ್ ಬಂದು ಪರ್ಚೇಸ್ ಅಕೌಂಟ್. ನೋಡಿ ಇಲ್ಲಿ ನೀವು GST ಅನ್ನ ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಅಲ್ಲಿ ತಗೊಂಡು ಇಲ್ಲಿ ನನಗೆ 18% ಅನ್ನ ಅಲೋ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ 18% ಅನ್ನ ತಗೊಂತಾ ಇದ್ದೀನಿ. ಮೇಲೆ ಗೂಡ್ಸ್ ಮೇಲೆ ಆಧಾರವಾಗಿ ಮಾಡ್ತಾ ಇದ್ದೀನಿ, ಸರ್ವಿಸ್ ಮೇಲೆ ಅಲ್ಲ. ಸೊ ನೆಕ್ಸ್ಟ್ ಐಟಮ್ ಬಂದು ಸ್ಯಾಮ್ಸಂಗ್ ಮಾನಿಟರ್. ಸ್ಯಾಮ್ಸಂಗ್ ಅಂತ ತಗೊಂತೀನಿ. ಇಲ್ಲಿ ಗ್ರೂಪ್ಸ್ ಅಲ್ಲಿ ಮಾನಿಟರ್ಸ್ ಅಂತ ತಗೊಂತೀನಿ. ನೆಕ್ಸ್ಟ್ ಇಲ್ಲಿ ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಅನ್ನ ತಗೋಬೇಕು ಗ್ರೂಪ್ಸ್ ಅಲ್ಲಿ. ಬಟ್ ಯಾವುದೇ ಟ್ಯಾಕ್ಸ್ ಅನ್ನ ಅಪ್ಲೈ ಮಾಡೋ ಹಾಗಿಲ್ಲ. ಸೊ ಮುಂದಕ್ಕೆ ಹೋಗಿ ಆಮೇಲೆ ಕ್ರಿಯೇಟ್ ಇಲ್ಲಿ ಸೆಟ್ ಅಂತ ಕೊಟ್ಟಿದ್ದಾರೆ. ನಾನು ಸೆಟ್ಸ್ ಅಂತ ತಗೊಂತೀನಿ. ಹಾಗೆ ಯೂನಿಟ್ ಕ್ವಾಂಟಿಟಿ ಕೋಡ್ ಅಲ್ಲೂ ಕೂಡ ಸೆಟ್ಸ್ ಅನ್ನ ನೀವು ಸೆಟ್ ಮಾಡ್ಕೋಬೇಕು. ಐಟಮ್ ಮೇಲೆ ನೀವು GST ಅನ್ನ ಅಪ್ಲೈ ಮಾಡಲೇಬೇಕು 18%. ಎಷ್ಟು ಕ್ವಾಂಟಿಟಿ ಇದೆ ಅಂತ ಹೇಳಿದ್ರೆ 10 ಸೆಟ್ ಸ್ಯಾಮ್ಸಂಗ್ ಕ್ವಾಂಟಿಟಿ ಇದೆ. ರೇಟ್ ಬಂದು 4500 ಅನ್ನ ಅಲೋ ಮಾಡಿದ್ದಾರೆ. ನೆಕ್ಸ್ಟ್ ಎರಡನೇದು LG ಮಾನಿಟರ್. LG ಮಾನಿಟರ್ಸ್ ಬಂದು ಮಾನಿಟರ್ಸ್ ಒಳಗೆ ಬರುತ್ತೆ ಸೆಟ್ಸ್. ಸೊ ನೆಕ್ಸ್ಟ್ ಇಲ್ಲಿ ಬಂದು ನಿಮಗೆ ಆಸ್ ಫರ್ ಸ್ಪೆಸಿಫೈಡ್ ಡೀಟೇಲ್ಸ್ ಹಿಯರ್ ಇಲ್ಲಿ ಬಂದು ಎಷ್ಟು 18% ಅನ್ನ ನೀವು ಅಲೋ ಮಾಡಬೇಕು. 18% ಅನ್ನ ಅಲೋ ಮಾಡಿದ್ದೀನಿ. ಸೊ ಇಲ್ಲಿ 15 ಸೆಟ್ಸ್ ಅಂತ ಇದೆ. 15 ಸೆಟ್. ಸೊ ರೇಟ್ ಆಫ್ ಬಂದು 4300 ಅಂತ ಇದೆ.
ಸೊ ಈ ರೀತಿ ಎರಡನ್ನ ಅಲೋ ಮಾಡಿದ್ದಾರೆ. ಈಗ ಸ್ಟೇಟ್ ಕಂಪನಿ ಇರೋದು ಕರ್ನಾಟಕದಲ್ಲಿ, ವಿಮಲಾ ಟ್ರೇಡರ್ಸ್ ಇರೋದು ಕರ್ನಾಟಕದಲ್ಲಿ. ಆ ಸಂದರ್ಭದಲ್ಲಿ ನಾವು ಅಪ್ಲೈ ಮಾಡುವ GST ಯಾವ್ದಾಗಿರುತ್ತೆ ಅಂದ್ರೆ CGST, SGST. CGST ಬಂದು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂಡರ್ ಅಲ್ಲಿ ಬರುತ್ತೆ. ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಇಲ್ಲಿ GST ಅಂಡರ್ ಅಲ್ಲಿ ತಗೊಳ್ಳಿ, CGST. ನೆಕ್ಸ್ಟ್ SGST ಅಂಡರ್ ಬಂದು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್, ಇಲ್ಲಿ GST ಅಂಡರ್ ಅಲ್ಲಿ ತಗೊಳ್ಳಿ, ಎಸ್ ಸೇವ್ ಆಯ್ತು. ಇಲ್ಲಿ UA ಬಿಲ್ ಇದ್ರೆ ಎಲೆಕ್ಟ್ರಾನಿಕ್ ವೇ ಬಿಲ್, ಕಂಪ್ಯೂಟರ್ ಜನರೇಟೆಡ್ ಬಿಲ್ ಕೊಟ್ರೆ ಇದನ್ನ ಎಸ್ ಅಂತ ತಗೊಳ್ಳಿ ನೀವು. ಸೆಕೆಂಡ್ ಒನ್ ಪರ್ಚೇಸ್ ಆಸ್ ಫಾಲೋ ಸಂಜಯ್ ಅಂಡ್ ಕಂಪನಿ ಇಂಟ್ರಾ ಸ್ಟೇಟ್ ಮಹಾರಾಷ್ಟ್ರ ಜೊತೆ ಅಂತ. ಸೊ ಇಲ್ಲಿ ನಾವು ಮತ್ತೆ ನಾನು GST ನಂಬರ್ ಅನ್ನು ಅಲೋ ಮಾಡ್ತೀನಿ. GST 002-2026 ಈ ರೀತಿ ತಗೊಂಡು ನೆಕ್ಸ್ಟ್ ಪಾರ್ಟಿ ನೇಮ್ ಬಂದು ಚೇಂಜ್ ಮಾಡ್ಕೊಳ್ಳಿ. ಪಾರ್ಟಿ ನೇಮ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಸಂಜಯ್ ಅಂಡ್ ಕಂಪನಿ. ಸಂಜಯ್ ಅಂಡ್ ಕಂಪನಿ ಇದೆ. ಸೆಂಟ್ರಲ್ ಕ್ರೆಡಿಟರ್. ಸ್ಟೇಟ್ ಬಂದು ಕರ್ನಾಟಕ ಅಲ್ಲ ಮಹಾರಾಷ್ಟ್ರ. ಸ್ಟೇಟ್ ಬಂದು ಕರ್ನಾಟಕ ಅಲ್ಲ ಮಹಾರಾಷ್ಟ್ರಕ್ಕೆ ನೀವು ಎಂಟ್ರಿ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಪರ್ಚೇಸ್ ಐಟಮ್ ನೇಮ್ ಅನ್ನು ತಗೊಳ್ಳಿ, ಸೋನಿ ಮಾನಿಟರ್ಸ್. ಸ್ಪೆಸಿಫೈ ಡೀಟೇಲ್ಸ್ ಹಿಯರ್, ಇಲ್ಲಿ 18% ಅನ್ನು ಅಲೋ ಮಾಡಿಕೊಳ್ಳಿ. ಸೋನಿ ಮಾನಿಟರ್ಸ್ 20 ಸೆಟ್ಸ್ 1000. ಈಗ ನಾವು ಕಂಪನಿ ಇರೋದು ಕರ್ನಾಟಕ, ಟ್ರಾನ್ಸಾಕ್ಷನ್ ಕೊಡ್ತಾ ಇರೋದು ಮಹಾರಾಷ್ಟ್ರ ಜೊತೆ. ಅದರಿಂದ ನಮ್ಗೆ ಅಪ್ಲೈ ಆಗುವಂತ GST IGST ಆಗಿರುತ್ತೆ. IGST ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂಡರ್ ಅಲ್ಲೇ ಎಂಟ್ರಿ ಹಾಕ್ಬೇಕು. ಅದನ್ನು ಕೂಡ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ GST. ಇಲ್ಲಿ ನಿಮ್ಗೆ ಟ್ಯಾಕ್ಸ್ ರೇಟ್ ಬಂದು IGST ಅಲ್ಲಿ ಇರುತ್ತೆ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ 18% ಫುಲ್ ಆಫ್ ಇದನ್ನ ನಾವು ಇದಕ್ಕೆ ಎಂಟ್ರಿ ಮಾಡ್ಬೇಕಾಗುತ್ತೆ. ಆಫ್ ಇರೋದಿಲ್ಲ, ಫುಲ್ ಆಫ್. ನೆಕ್ಸ್ಟ್ ಸೇಲ್ಸ್ ಆಸ್ ಫಾಲೋಸ್ ವಿಜಯ ಟ್ರೇಡರ್ಸ್ ಅಂತಿದೆ. ನಾನು ಸೇಲ್ಸ್ ಅನ್ನು ತಗೊತೀನಿ. ಹಾಗೆ ಇಲ್ಲಿ ರೆಫರೆನ್ಸ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪಾರ್ಟಿ ನೇಮ್ ಅನ್ನ ನಾನು ವಿಜಯ ಟ್ರೇಡರ್ಸ್ ಅನ್ನ ತಗೋಬೇಕು. ಸೆಂಡ್ರಿ ಡೆಟಾರ್ ಬರ್ತಾರೆ, ಸೆಂಡ್ರಿ ಡೆಟಾರ್ ಸೇಲ್ಸ್ ಅಲ್ಲಿ ಪಾರ್ಟಿ ನೇಮ್. ಸ್ಟೇಟ್ ಬಂದು ಕರ್ನಾಟಕ ಅಂತ ಕೊಟ್ಟಿದ್ದಾರೆ, ನಾವು ಕರ್ನಾಟಕವನ್ನ ತಗೊಂತಾ ಇದ್ದೀನಿ. ಸ್ಟೇಟ್ ವೆರಿ ಇಂಪಾರ್ಟೆಂಟ್, ನೋಡ್ಕೋಬೇಕು ನೀವು. ಸೇಲ್ಸ್ ಅಂಡರ್ ರೂಪಲ್ಲಿ ಸೇಲ್ಸ್ ಅಕೌಂಟ್, ಸೇಲ್ಸ್ ಅಂಡರ್ ರೂಪಲ್ಲಿ ಸೇಲ್ಸ್ ಅಕೌಂಟ್. ಐಟಮ್ ಬಂದು ಇಲ್ಲಿ ಸ್ಯಾಮ್ಸಂಗ್ ಸೆಟ್ ಇದೆ. ಸ್ಯಾಮ್ಸಂಗ್ ಬಂದು ಸ್ಯಾಮ್ಸಂಗ್ ಮಾನಿಟರ್ ಎಷ್ಟಿದೆ ಅಂದ್ರೆ 5 ಸೆಟ್ಸ್ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 7200 ಅನ್ನು ಎಂಟ್ರಿ ಮಾಡಿದ್ದಾರೆ. ನೆಕ್ಸ್ಟ್ ಸ್ಯಾಮ್ಸಂಗ್ ಆಯ್ತು. LG ಮಾನಿಟರ್ ಅಲ್ಲಿ ನಾನು ಇಲ್ಲಿ 7 ಸೆಟ್ ಇದೆ. 7 ಸೆಟ್ ಆದ್ರೆ 8000 ಅನ್ನು ಅಲೋ ಮಾಡಿದ್ದಾರೆ, ಒಂದು ಬೆಲೆ. ನೆಕ್ಸ್ಟ್ ವಿಡಿಯೋಕಾನ್ ಇದೆ. ವಿಡಿಯೋಕಾನ್ ಅನ್ನು ತಗೊಂಡಿದ್ದೀನಿ. ಅಲ್ಲಿ 10 ಸೆಟ್ ಆಫ್ 10 ಇದೆ, ಅದಕ್ಕೆ 6100 ಅನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೋನಿ ಮಾನಿಟರ್ ಇದೆ. ಸೋನಿ ಮಾನಿಟರ್ ಬಂದು 10 ಸೆಟ್ಸ್ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10,500 ಇದೆ. ನೆಕ್ಸ್ಟ್ ಈಗ ನಮಗೆ 2 ಕರ್ನಾಟಕ ಆದ್ರಿಂದ CGST ಪ್ಲಸ್ SGST ಅಲೋ ಮಾಡಬೇಕು. ಇವೇ ಬಿಲ್ ಇದ್ರೆ ಇವೇ ಬಿಲ್ ಅನ್ನ ಅಲೋ ಮಾಡ್ಕೊಳ್ಳಿ. ನಾನು ಅಲೋ ಮಾಡದೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬರುತ್ತೆ ಸೇಲ್ಸ್ ಆಸ್ ಫಾಲೋಸ್ ಮಹೇಂದರ್ ಅಂಡ್ ಕಂಪನಿ
ಇಂಟರ್ ಸ್ಟೇಟ್ ಕೇರಳ ಅಂತ ಇದೆ. ಸೊ ನೆಕ್ಸ್ಟ್ ಮತ್ತೆ ನನಗೆ GST ನಂಬರನ್ನು ಅಲೋ ಮಾಡ್ತಾ ಇದ್ದೀನಿ. ಅಲೋ ಮಾಡಿ 2026-27 ಅನ್ನು ಅಲೋ ಮಾಡ್ತಾ ಇದ್ದೀನಿ. ಪಾರ್ಟಿ ನೇಮ್ ಏನು ಚೇಂಜ್ ಆಗಿದೆ ಅಂದರೆ ಮಹೀಂದರ್ ಆ್ಯಂಡ್ ಕಂಪನಿ. ಮಹೀಂದರ್ ಆ್ಯಂಡ್ ಕಂಪನಿ ಒಂದು ಸೆಂಟ್ರಿ ಡೆಟಾರ್ಸ್ ಹಾಕ್ತಾರೆ. ಇಲ್ಲಿ ಪಾರ್ಟಿ ಸ್ಟೇಟ್ ಬಂದು ಕೇರಳವನ್ನು ತಗೊಳ್ಳಿ. ಡಿಸ್ಪ್ಯಾಚ್ ಡೀಟೇಲ್ಸ್ಗಳನ್ನು ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಇ-ವೇ ಬಿಲ್ಲಲ್ಲಿ. ಸೇಲ್ಸು, ಸೊ ಇದರಲ್ಲಿ ಯಾವುದೆಲ್ಲ ಸೇಲ್ಸ್ ಮಾಡಿದ್ದಾರೆ ಅಂದರೆ ಸ್ಯಾಮ್ಸಂಗ್ ಇದೆ. ಸ್ಯಾಮ್ಸಂಗ್ ಬಂದು ಎಷ್ಟು ಸೇಲ್ ಮಾಡಿದ್ದಾರೆ ಅಂದರೆ 5 ಸೆಟ್ಸನ್ನು ಸೇಲ್ ಮಾಡಿದ್ದಾರೆ. ರೇಟು 7,800 ಅನ್ನು ಮಾಡಿದ್ದಾರೆ. 7,800 ಈ ಪಾರ್ಟಿಗೆ. ನೆಕ್ಸ್ಟು LG ಮಾನಿಟರ್ ಇದೆ. LG ಮಾನಿಟರ್ ಬಂದು 8 ಸೆಟ್ಟನ್ನು ಸೇಲ್ ಮಾಡಿದ್ದಾರೆ. ರೇಟ್ ಆಫ್ ಅಂದರೆ 8,300 ಮಾಡಿದ್ದಾರೆ. ನೆಕ್ಸ್ಟ್ ಸೋನಿ ಮಾನಿಟರ್ ಬಂದು 10 ಸೆಟ್ಸ್ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10,900 ಅನ್ನು ಮಾಡಿದ್ದಾರೆ. ವಿಡಿಯೋಕಾನ್ ಇದೆ. ವಿಡಿಯೋಕಾನ್ ಮಾನಿಟರ್ 10 ಸೆಟ್ಸ್ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಬಂದು 6,700 ಇದೆ. ಈ ರೀತಿಯಾಗಿ ಎಂಟ್ರಿ ಮಾಡಿದ್ದಾರೆ. ಈಗ ನಮ್ಮ ಕಂಪನಿ ಇರೋದು ಕರ್ನಾಟಕದಲ್ಲಿ, ಮಹೀಂದರ್ ಇರೋದು ಕೇರಳ. ಅದರಿಂದ ಇವ್ರಿಗೆ ಯಾವ GST ಅಪ್ಲೈ ಆಗಬೇಕಂದ್ರೆ IGST. ಸೊ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುತ್ತೆ ಕ್ಯಾಶ್ ಪೇಯ್ಡ್ ವಿಮಲಾ ಟ್ರೇಡರ್ಸ್ ಅಂತ. ಪೇಮೆಂಟ್ ವೋಚರ್ ಅಲ್ಲಿ ನೀವು ತಗೋಬೇಕು. ಕ್ಯಾಶ್ ಪೇಯ್ಡ್ ವಿಮಲಾ ಟ್ರೇಡರ್ಸ್. ಇಲ್ಲಿ ವಿಮಲಾ ಟ್ರೇಡರ್ಸ್ ಅನ್ನ ನೀವು ತಗೋಬೇಕಾಗುತ್ತೆ. ವಿಮಲಾ ಟ್ರೇಡರ್ಸ್ ಅವ್ರ ಅಮೌಂಟ್ ಅಲ್ಲೇ ಬಂದಿರುತ್ತೆ. ಈ ಕಡೆಯಲ್ಲಿ ಸೈಡಲ್ಲಿ ನೋಡ್ಕೋಬೇಕು ನೀವು. ಟು ನಾಟ್ 10 ಬಿಲ್ ನಂಬರ್ ಅನ್ನು ಎಂಟ್ರಿ ಮಾಡಿ ಯಾವ ರೂಪದಲ್ಲಿ ಹಣ ಬಂದಿದೆ ಅನ್ನೋದನ್ನು ಪೇಯ್ಡ್ ಮಾಡಿರೋದು ನಾವು ಅವರಿಗೆ. ನೆಕ್ಸ್ಟ್ ಕ್ಯಾಶ್ ಪೇಯ್ಡ್ ಸಂಜಯ್ ಆ್ಯಂಡ್ ಕಂಪನಿಯವರಿಗೆ ಅಮೌಂಟನ್ನು ಪೇಯ್ಡ್ ಮಾಡಬೇಕು. ಸೊ 2,31,280 rupees ಈ ರೀತಿ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಶ್ ಅನ್ನು ರಿಸೀವ್ ಮಾಡ್ಕೋಬೇಕು. ರಿಸಿಪ್ಟ್ ವೋಚರ್ ಯಾರಿಂದ ಅಂದರೆ ವಿಜಯ ಟ್ರೇಡರ್ಸ್ ಕಡೆಯಿಂದ. ವಿಜಯ ಟ್ರೇಡರ್ಸ್ 3,04,440. ನೆಕ್ಸ್ಟ್ ಇನ್ನೊಂದಿದೆ ಕ್ಯಾಶ್ ಫ್ರಮ್ ಮಹೀಂದರ್ ಆ್ಯಂಡ್ ಕಂಪನಿ ಕಡೆಯಿಂದ 3,32,052 rupees. ಇವಾಗ ಎಲ್ಲವೂ ಎಂಟ್ರಿ ಆಯಿತು. ಎಂಟ್ರಿ ಆದಮೇಲೆ ನೀವು ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡ್ಕೋಬೇಕು. ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನು ಚೆಕ್ ಮಾಡಿ ಗ್ರಾಸ್ ಪ್ರಾಫಿಟ್ ಮತ್ತು ನೆಟ್ ಪ್ರಾಫಿಟ್ ರಿಪೋರ್ಟನ್ನು ತೆಕ್ಕೋಬೇಕು. ನೆಕ್ಸ್ಟು ಟ್ರಯಲ್ ಬ್ಯಾಲೆನ್ಸ್. ಇವಿಷ್ಟು ಕಾಮನ್ ರಿಪೋರ್ಟ್ಸ್ ಆಗಿರುತ್ತೆ. ಅದೇ ನೀವು GST ಅಂತ ಸ್ಪೆಸಿಫಿಕ್ ಆಗಿ ಎಂಟ್ರಿ ಮಾಡಿದಾಗ ಬರುವಂಥ ರಿಪೋರ್ಟ್ಸು ಸ್ಟ್ಯಾಟ್ಯೂಟರಿಯಲ್ಲಿ GST ರಿಪೋರ್ಟ್ಸ್. ನೋಡಿ ಇಲ್ಲಿ ಕಾಣಿಸುತ್ತೆ ಯಾವ ವೋಚರ್ಗೆ ಏನು ಎಂಟ್ರಿ ಹಾಕಿದ್ದೀರಾ ಅಂತ. ಸೊ ನೀವು ನೋಡ್ಬೋದು. GST R1 GST 3B ಅಲ್ಲಿಯೂ ಕೂಡ ರಿಪೋರ್ಟ್ಸನ್ನು ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿಯೂ ಕೂಡ ರಿಪೋರ್ಟ್ಸ್ ಬಂದಿರುತ್ತೆ. ಅದೇ ರೀತಿಯಾಗಿ ಆ್ಯನ್ಯುವಲ್ ಕಾಂಪೋಸಿಷನಲ್ಲಿಯೂ ಕೂಡ ನಿಮಗೆ ಇಲ್ಲಿ ರಿಪೋರ್ಟ್ಸನ್ನು ನೀವು ತೆಗಿಬೋದು. ನೆಕ್ಸ್ಟು GST ಯುಟಿಲಿಟೀಸ್ ಇದೆ. ಈ GST ಯುಟಿಲಿಟೀಸ್ ಒಳಗೆ ನೀವು GST ರೇಟ್ ಸೆಟಪ್ ಅನ್ನು ನೀವು ಚೆಕ್ ಮಾಡ್ಕೋಬಹುದು.
15% GST ಅಲೋ ಮಾಡಿದ್ದೀರಾ. ಅದೇ ರೀತಿಯಾಗಿ ಮಲ್ಟಿಪಲ್ GST ಅನ್ನೋ ಒಂದು ವೋಚರ್ನ ಟ್ರಾನ್ಸಾಕ್ಷನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.